ನಮಸ್ಕಾರ ಎಲ್ರಿಗೂ ವೀಣಾ ಫುಡ್ಡಿ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಇವತ್ತು ಕಡಲೆಪುರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೆಲವು ಕಡೆ ಇದನ್ನು ಮಂಡಕ್ಕಿ ಸೂಸ್ಲ ಅಂತಾನೂ ಅಥವಾ ಮಂಡಕ್ಕಿ ಒಗ್ಗರಣೆ ಅಂತಾನೂ ಕರೀತಾರೆ. ನಿಮ್ಮ ಕಡೆ ಇದನ್ನ ಏನಂತಾರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನಿವತ್ತು ಕಡಲೆಪುರಿ ಉಪ್ಪಿಟ್ಟನ್ನ ತುಮಕೂರು ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂಗಡಿಲಿ ಸಿಗೋ ಪ್ಯಾಕೆಟ್ ಪುರಿನೇ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಉಪ್ಪು ಹಾಕಿರೋ ಪುರಿ ಅಥವಾ ಬೆಂಗಳೂರು ಪುರಿ ಸಪ್ಪೆ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೋಬಹುದು. ನನಗಿವತ್ತು ಹೊಸಕೋಟೆ ಪುರಿ ಸಿಕ್ಕಿದೆ. ಅದು ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸ್ವಲ್ಪ ಟೇಸ್ಟ್ ನೋಡಿದೆ, ಮೈಸೂರು ಪುರಿಗಿಂತ ಉಪ್ಪು ಕಮ್ಮಿನೇ ಇದೆ. ಬನ್ನಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1/4 kg ಪ್ಯಾಕೆಟ್ ಪುರಿನ ಓಪನ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸಾಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ನೆನೆಸ್ಕೋಬೇಕಷ್ಟೆ, ಜಾಸ್ತಿ ನೆನೆಸ್ಕೋಬಾರ್ದು. ಆಮೇಲೆ ಗಟ್ಟಿಗೆ ಹಿಂಡ್ಕೊಂಡು ಇನ್ನೊಂದು ಪಾತ್ರೆಗೆ ತೆಗೆದು ಹಾಕ್ಕೋಬೇಕು. 1/4 kg ಅಷ್ಟು ಪುರಿ ತೊಗೊಂಡ್ರೆ ಒಂದು 3 ಜನ ಆರಾಮಾಗಿ ತಿನ್ಬೋದು. ಈಗ ಒಲೆ ಮೇಲೆ ಒಂದು ಪಾತ್ರೆನಿಟ್ಟು ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಒಗ್ಗರಣೆ ಸಾಮಾನು ಅಂದರೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಚ್ಚಿದ ಹಸಿಮೆಣಸಿನ್ಕಾಯಿ ಮತ್ತು ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಎಲ್ಲ ಹಾಕ್ಕೋಬೇಕು. ಇಲ್ಲಿ ವಿಡಿಯೋ ಮಿಸ್ ಆಗಿದೆ. ಹಾಗೆ ಸ್ವಲ್ಪ ಅರಿಶಿನ ಮತ್ತು ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವೇನಾದರೂ ಉಪ್ಪಿನ ಪುರಿ ಹಾಕ್ಕೊಂಡ್ರೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಈಗ ತೊಳೆದು ಹಿಂಡಿಟ್ಕೊಂಡಿರೋಂತಹ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಗೆ ಸ್ವಲ್ಪ ಕಾಯಿ ತುರಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ತಿಂಡಿಗೆ ಪುರಿ ಉಪ್ಪಿಟ್ಟು ಮಾಡಿದ್ಮೇಲೆ ಮೆಣಸಿನ್ಕಾಯಿ ಬಜ್ಜಿ ಇರಲೇಬೇಕು. ನಾನು ಮೆಣಸಿನ್ಕಾಯಿ ಬಜ್ಜಿನ ರೆಡಿ ಮಾಡ್ಕೊಂಡಿದ್ದೀನಿ. ಅದರ ರೆಸಿಪಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಬನ್ನಿ ಇವಾಗ ಪುರಿ ಉಪ್ಪಿಟ್ಟನ್ನ ಮೆಣಸಿನ್ಕಾಯಿ ಬಜ್ಜಿ ಜೊತೆ ಸರ್ವ್ ಮಾಡೋಣ. ನಮ್ಮ ಮನೇಲಂತೂ ಪುರಿ ಉಪ್ಪಿಟ್ಟು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಎಲ್ರಿಗೂ. ಇದನ್ನು ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಸಹ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಸರ್ವ್ ಮಾಡೋವಾಗ ಹುರಿದ ಕಡಲೆ ಬೀಜ ಮತ್ತು ಸ್ವಲ್ಪ ತೆಂಗಿನ ತುರಿ, ಒಂಚೂರು ನಿಂಬೆಹಣ್ಣಿನ ರಸ ಹಿಂಡಿ ಸರ್ವ್ ಮಾಡಿದ್ದೀನಿ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.